ರಘು ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗ್ತದೆ. ತಂಡದ ಮೊತ್ತ 4 for the loss of one important wicket. ಮತ್ತೆ ವೈಡ್ ಎನ್ನುವಂತಹ ಸೂಚನೆ ಅಗಲವಾದ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಒಂದು ಓಟ ಅತಿಕ್ರಮ ಓಟಗಳ ಪಟ್ಟಿಯಲ್ಲಿ ಸೇರ್ಪಡೆ. ಮತ್ತೆ ಚುಕ್ಕಿ ಎಸ್ತಾ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಗಲವಾದ ವೈಡ್ ಎನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ. ಮತ್ತೆ ವೈಡ್ ಈ ಮುಖಾಂತರವಾಗಿ ಒಂದು ಓಟ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಬ್ಯೂಟಿ ಬಾಯ್ಸ್ ತಂಡಕ್ಕೆ ಈ ಪಂದ್ಯಾಟ ಬಹಳ ಮಹತ್ವದ ಪಂದ್ಯಾಟ ಆಗಿರ್ತದೆ. ಈ ಪಂದ್ಯಾಟವನ್ನ ಜಯಿಸಿಕೊಂಡ್ರೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಳ್ತದೆ ಕೂಡ. ಮತ್ತೆ ಈ ಮುಖಾಂತರವಾಗಿ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಹೊಡೆಯುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆಯಲ್ಲಿ ಹಿಡಿದುಕೊಂಡ್ರು. ಈ ಮುಖಾಂತರವಾಗಿ 4 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಎಂ ಸ್ಪೋರ್ಟ್ಸ್ ಬೌಂಡ್ರಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಚೌಕಾ ಕೊನೆಯ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 2 balls remaining in the second over in progress. ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನ, ಬೌಲರ್ಸ್ ಬ್ಯಾಟರ್ ಮಾಡುವಂತ ಯತ್ನವನ್ನು ಮಾಡಿದ್ರು. ಒಂದೋಟ ಯಶಸ್ವಿ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಮುಖಾಂತರವಾಗಿ ತಂಡದ ಮೊತ್ತ 11 ಜಿಗಿತವನ್ನ ಕಂಡುಕೊಳ್ತಾ ಇದೆ. ದ್ವಿತೀಯ ಓವರ್ನ ಕೊನೆಯ ಚೆಂಡು ಇನ್ನು ಕೂಡ ಬಾಕಿಯಲ್ಲಿ ಉಳಿತಾ ಇದೆ. ರಘು ಎಸ್ತುಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಸಮರ್ಥತೆಯ ಎಸ್ತುಗಾರಿಕೆ. ಮತ್ತೆ ಡಾಕ್ಟರ್ ಡೆಲಿವರಿ ಚುಕ್ಕಿ ಎಸ್ತಾ ಓಟಗಳಿಗೆ ಅವಕಾಶ ಎಲ್ಲ. ಮುಖಾಂತರವಾಗಿ ದ್ವಿತೀಯ ಓವರ್ ಕೂಡ ಅಂತ್ಯವನ್ನ ಕಂಡುಕೊಳ್ತಾ ಇದೆ. ಅಂತ್ಯ ಕಂಡ 12 ಚೆಂಡುಗಳ ಮುಂದೆ ತಂಡದ ಮೊತ್ತ 11 for the loss of one important wicket. ರಾಜೇಶ್ ಹುದ್ದರಿಯನ್ನು ಅರ್ಪಿಸಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ತೃತೀಯ ಓವರ್ನ ಆರಂಭವನ್ನು ಕಂಡುಕೊಳ್ಬೇಕಾಗ್ತಾ ಇದೆ. ತೃತೀಯ ಓವರ್ನ ಎಸ್ತುಗಾರಿಕೆಯಲ್ಲಿ ರವಿ ಪರಿಚಯವನ್ನ ಪಡೆದುಕೊಳ್ತಿದ್ದಾನೆ. ತೃತೀಯ ಓವರ್ ಆರಂಭ, ಪ್ರಥಮ ಚೆಂಡು ರವಿ ಎಸ್ತುಗಾರಿಕೆ ವಿಭಾಗದಲ್ಲಿ. ಮ್ಯಾಚ್ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಚೆಂಡನ್ನು ಡಾಯಿಸಿಕೊಂಡ್ರು. ಚುಕ್ಕಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಡಾಕ್ಟರ್ ಡೆಲಿವರಿ ಇಂಟು ದ ಸ್ಕೋರ್ ಬೋರ್ಡ್. ತಂಡದ ಮೊತ್ತ 11ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಗಲವಾದ ವೈಡ್ ರೈಸಿಂಗ್ ಡೆಲಿವರಿ. ಅಗಲವಾದ ಎನ್ನುವಂತಹ ಸೂಚನೆ ಎಡಗೂಟದಿಂದ ತೀರ ಹೊರಭಾಗದಲ್ಲಿರುವಂತಹ ಚೆಂಡು. ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಉಚಿತವಾಗಿ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ ಕೂಡ. ಮತ್ತೆ ಫುಲ್ ಶಾಟ್ ದಾಖಲಿಸುವ ಯತ್ನ, ಪರ್ಫೆಕ್ಟ್ ಗ್ಯಾಪ್ ಶಾಟ್ ಮುಖಾಂತರವಾಗಿ ಮತ್ತೆ 4 ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಈ ಬಾರಿ ಸುನೀಲನ ದಾಂಡಿನ ಮುಖಾಂತರವಾಗಿ ಸಿಡಿತಾ ಇದೆ. ಚೌಕಾ. ಮತ್ತೆ ತಿರುಗಿಸುವ ಯತ್ನ, ರಿವರ್ಸ್ ಶಾಟ್ ದಾಖಲಿಸುವ ಯತ್ನವನ್ನು ಮಾಡಿದ್ರು. ಒಂದೋಟದ ಯಶಸ್ವಿ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಮುಖಾಂತರವಾಗಿ ತಂಡದ ಮೊತ್ತ 17 for the loss of one important wicket. ವೈಡ್ ಎನ್ನುವಂತಹ ಸೂಚನೆ ಮತ್ತೆ ಅಗಲವಾದ ಅತಿಕ್ರಮ ಓಟಗಳ ಪಟ್ಟಿಗೆ ಮತ್ತೆ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಕೊನೆಯ 3 ಚೆಂಡುಗಳು ಇನ್ನು ಬಾಕಿಯಲ್ಲಿ ಉಳಿತಾರೆ. 3 balls remaining. ಈ ಬಾರಿ ನಟನೇರ ಹೊಡೆಯುವ ಪ್ರಯತ್ನ, ಸೀಮಾರೇಖೆ ಅಂಚಿನಲ್ಲಿ ಚೆಂಡು ಕ್ಷೇತ್ರ ಒಳಪಡ್ತಾ ಇದೆ. ಕೇವಲ 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಮುಖಾಂತರವಾಗಿ ಮತ್ತೆ ಒಂದು ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. 19 for the loss of one wicket.
ಸುನಿಲ್ ಇನ್ ದ ಸ್ಟ್ರೈಕರ್ಸ್ ಎಂಡ್ ಅಂಡ್ ಚೇತು ಇನ್ ದ ನಾನ್ ಸ್ಟ್ರೈಕರ್ಸ್ ಎಂಡ್. ಹೊನ್ನವಳ್ಳಿ ಶ್ರೀಧರ್ ಅವರು ಆಗಮಿಸಿಕೊಂಡಿದ್ದಾರೆ, ಅವರಿಗೆ ಹಾರ್ದಿಕವಾದ ಸ್ವಾಗತ. ಎಸಿಎಲ್ ಕಡೆಯಿಂದ ಆತ್ಮೀಯವಾದ ಪ್ರೀತಿಪೂರ್ವಕ ಸ್ವಾಗತ ಹೊನ್ನವಳ್ಳಿ ಶ್ರೀಧರ್ ಅವರಿಗೆ. ಅದೇ ಸ್ಟೆಪ್ ಔಟ್ ಆದ್ರೂ ರನ್ಔಟ್ ನ ಚಾನ್ಸಸ್ ಬಹುಶಃ ನೇರ ಗುರಿ ಕೈ ಕೊಡ್ತಾ ಇದೆ. ನೇರ ಗುರಿ ಅವಕಾಶಗಳಿದ್ರೆ ಮತ್ತೆ ಹುದ್ದರಿ ಆಘಾತದ ಲಕ್ಷಣಗಳು ಕೂಡ ಇತ್ತು. ಕೈ ಚೆಲ್ಲಿಕೊಂಡ್ರು. ಒಂದೋಟ ಯಶಸ್ವಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದೋಟದ ಹೆಚ್ಚಳ. ಮತ್ತೆ ಡಾಟೆಡ್ ಡೆಲಿವರಿ, ಚೆಂಡು ದಾಂಡಿನ ಸಂಪರ್ಕ ಇಲ್ಲ. ಚುಕ್ಕಿ ಹಸ್ತ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ ಮತ್ತೆ ಮುಖಾಂತರವಾಗಿ ಮೂರನೇ ಓವರ್ ಕೂಡ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಅಂತ್ಯ ಕಂಡ 18 ಚೆಂಡುಗಳ ಮುಂದೆ ತಂಡದ ಮೊತ್ತ 20 for the loss of 1 wicket. ಕೊನೆಯ 18 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 18 balls remaining in the first innings. ರಘು ಹೊಸ ಎಸೆತಗಾರ 4ನೇ ಓವರ್ನ ದಾಳಿಗಿಳಿತಾ ಇದ್ದಾನೆ ಬ್ಯೂಟಿ ಅಟ್ಯಾಕರ್ಸ್ ಪರವಾಗಿ. ಈ ಬಾರಿ ಮತ್ತೆ ಫುಲ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ದಾಂಡಿನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಚುಕ್ಕಿ ಹಸ್ತ. ಈ ಬಾರಿ ಕ್ಷೇತ್ರ ರಕ್ಷಣೆ ನಡೆದುಕೊಂಡ್ರು. ಒಂದೋಟಕ್ಕೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ತಂಡದ ಮೊತ್ತದಲ್ಲಿ ಒಂದೋಟ ಹೆಚ್ಚುವರಿ. ಈ ಬಾರಿ ಲೈಟ್ ಕಟ್ ಮಾಡುವಂತ ಯತ್ನ. ರನ್ಔಟ್ ನ ಚಾನ್ಸಸ್ ಮುಖಾಂತರವಾಗಿ ದ್ವಿತೀಯ ಹುದ್ದರಿ ಕೂಡ ನೆಲಕ್ಕುರುಳ್ತಾ ಇದೆ. ಈ ಬಾರಿ ಚೇತು ಬ್ಯಾಕ್ ಟು ಪೆವಿಲಿಯನ್. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ರಘು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ಹೊಸ ದಾಂಡಿಗ. ಮನೋಹರ್ ಅಂಕಣದ ಒಳ ಪ್ರವೇಶವನ್ನ ಕಂಡುಕೊಂಡ್ರು. ಸುಖೇಶ್ ದಾಖಲಾತಿಯನ್ನು ಪಡೆದುಕೊಳ್ತಾರೆ. ರಾಘು ಎಸ್ತುಗಾರಿಕೆಯಲ್ಲಿ ಬಹಳಷ್ಟು ಸಮರ್ಥತೆ ಎಸ್ತುಗಳು ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಕಡಿವಾಣ ಹಾಕುವುದರಲ್ಲಿ ಯಶಸ್ವಿಯನ್ನು ಪಡೆದುಕೊಳ್ತಾ ಇದ್ದಾನೆ. ಮತ್ತೆ ತಟ್ಟಿಮುಟ್ಟಿ ಓಡುವಂತ ಯತ್ನ. ಒಂದೋಟ ಯಶಸ್ವಿ ಸೇರ್ಪಡೆದ ಮತ್ತೆ ಪಡೆದುಕೊಳ್ತಾ ಇದೆ. ತಟ್ಟಿಮುಟ್ಟಿ ಓಡುವಂತ ರಕ್ಷಣಾತ್ಮಕ ಇನ್ನಿಂಗ್ಸ್ ಬಿಲ್ಡ್ ಮಾಡುವಂತ ಪ್ರಯತ್ನ ಸಾಗಿ ಹೋಗ್ತಾ ಇದೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಸ್ಟ್ರೈಕ್ ರೊಟೇಟ್ ಮಾದರಿ ಆಟಗಳನ್ನ ಈ ಹಂತದಲ್ಲಿ ವಜ್ರಮುನಿ ಬಾಯ್ಸ್ ಮುಂದುವರಿಸಿಕೊಳ್ತಿದ್ದಾರೆ. ಮತ್ತೆ ನಟ್ಟ ನೇರ ಹೊಡೆಯುವ ಪ್ರಯತ್ನ. ಬೌಲರ್ಸ್ ಬ್ಯಾಟರ್ ಮಾಡುವಂತ ಯತ್ನವನ್ನು ಮಾಡಿದ್ರು. 4ನೇ ಓವರ್ ಕೂಡ ಅಂತ್ಯವನ್ನ ಕಂಡುಕೊಳ್ತಾ ಇದೆ. 4th ಓವರ್ ಎಂಡ್. 4ನೇ ಓವರ್ನ ಅಂತ್ಯಕ್ಕೆ ತಂಡದ ಮೊತ್ತ 22 for the loss of 2 important wickets. ಇನ್ನು ಕೂಡ 12 ಚೆಂಡುಗಳ ಆಟ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 12 balls remaining. ಸುನೀಲ್ ಚಿಯಾ 5ನೇ ಓವರ್ನ ಎಸೆಗಾರಿಕೆಯಲ್ಲಿ ಪರಿಚಯವನ್ನು ಪಡೆದುಕೊಳ್ತಿದ್ದಾನೆ. ಮತ್ತೆ ಸ್ಟೆಪ್ ಔಟ್ ಆಗೋ ಪ್ರಯತ್ನ. ಸ್ಟಂಪ್ಸ್ಗೆ ಚಾನ್ಸಸ್ ಇತ್ತು.
ಮುಖಾಂತರವಾಗಿ ಮತ್ತೆ ಚುಕ್ಕಿಯ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಮತ್ತೆ ಹುದ್ದರಿಯ ಲಕ್ಷಣಗಳನ್ನ ಕೈ ಬಿಟ್ಕೊಳ್ತಿದ್ದಾರೆ. ಬ್ಯೂಟಿ ಅಟ್ಯಾಕರ್ಸ್ ಮತ್ತೆ ಡಾಟೆಡ್ ಡೆಲಿವರಿ. ಚಿಯಾ ಎಸ್ಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಸಮರ್ಥತೆಯ ಚೆಂಡುಗಳು. ರೈಸಿಂಗ್ ಸ್ಟಾರ್ಸ್ ಅರ್ಕಲಗೂಡು ಪ್ಯಾಂಥರ್ಸ್ ಟಾಸ್ಗೆ ಬನ್ನಿ. ರೈಸಿಂಗ್ ಸ್ಟಾರ್ಸ್ ಕ್ಯಾಪ್ಟನ್ ಮತ್ತೆ ಅರ್ಕಲಗೂಡು ಪ್ಯಾಂಥರ್ಸ್ ಕ್ಯಾಪ್ಟನ್. ಮತ್ತೆ ಈ ಬಾರಿ ಪರ್ಫೆಕ್ಟ್ ಗ್ಯಾಪ್ ಶಾಟ್ ದಾಖಲಾತಿ. ಮುಖಾಂತರವಾಗಿ ಮತ್ತೆ 4 ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. ಮತ್ತೆ ಬಾಲರ್ಸ್ ಬ್ಯಾಕ್ಟರ್ ಮಾಡುವಂತ ಯತ್ನ, ಒಟ್ಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಚಿಯಾ ಯಶಸ್ಸಿನೊಂದಿಗೆ ಮುನ್ನುಗ್ತಿದ್ದಾನೆ. ಬಹಳಷ್ಟು ಸಮರ್ಥತೆ ಹೊಡ್ತಾ ರನ್ಔಟ್ ನ ಚಾನ್ಸಸ್. ಈ ಮುಖಾಂತರವಾಗಿ ಸುನಿಲ್ ಅಂತ್ಯ. ಪಂದ್ಯಾಟದ ವೀಕ್ಷಣೆಯತ್ತ ಬ್ಯಾಕ್ ಟು ಪೆವಿಲಿಯನ್. ಸುನಿಲ 26 ಓಟ 3 ಹುದ್ದರಿಯ ನಷ್ಟಕ್ಕೆ 26 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಅಲ್ಲಿ ದಯವಿಟ್ಟು ಸಮಯದ ವಿಳಂಬಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಮತ್ತೆ ಬಹಳಷ್ಟು ಪೂರ್ಣಾಂತರವಾಗಿತ್ತು ಚೆಂಡು. ಮತ್ತೆ ರನ್ಔಟ್ ಚಾನ್ಸಸ್ ಇತ್ತು. ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಐದನೇ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತ್ಯ ಕಂಡ 30 ಚೆಂಡುಗಳ ಮುಂದೆ ತಂಡದ ಮೊತ್ತ 27. 27 ಫಾರ್ ದ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. 3 ಹುದ್ದರಿಯ ನಷ್ಟಕ್ಕೆ ಕೊನೆಯ 6 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 6 balls ರಿಮೈನಿಂಗ್ ಇನ್ ದ ಫಸ್ಟ್ ಇನ್ನಿಂಗ್ಸ್. ಮತ್ತೆ ಚೆಂಡು ಪುಟ್ಟಿತವನ್ನ ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿ. ವಿಶೇಷವಾಗಿ ಈ 6 ಓವರ್ನ ಪ್ರಥಮ ಚೆಂಡು ಡಾಟೆಡ್ ಡೆಲಿವರಿಗಳ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ತಂಡದ ನಾಯಕರು ಸಂಪತ್ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಪಡೆದುಕೊಳ್ತಿದ್ದಾರೆ. ಸಮರ್ಥತೆಯ ಚೆಂಡುಗಳು ಬ್ಯಾಕ್ ಟು ಬ್ಯಾಕ್. 2 ಡಾಟೆಡ್ ಡೆಲಿವರಿಗಳು, 2 ಚುಕ್ಕೆ ಎಸೆತ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಬಾರಿ ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ಚೆಂಡು. 1 ಬೌನ್ಸ್ ಟು ದ ಫೀಲ್ಡರ್. ಮತ್ತೆ ಒಂದು ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಮನೋಹರ ದಾಂಡಿನ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್. ಸುಹಾಸ್ ಬ್ಯಾಕ್ ಟು ಸ್ಟ್ರೈಕ್. ನೋ ಬಾಲ್ ಎನ್ನುವಂತಹ ಸೂಚನೆ. ನೋ ಬಾಲ್ ಮುಖಾಂತರವಾಗಿ 1 ಓಟ +1, 2 ಓಟದ ಸೇರ್ಪಡೆ. RR ಗೋಲ್ಡ್ ಪ್ಯಾಲೇಸ್ ಈ ಕಾರ್ಯಕ್ರಮದ ಇವತ್ತಿನ ACL 2021ರ ಸಂಪೂರ್ಣ ಪ್ರಾಯೋಜಕತ್ವ ಹಾಗೆ ಮುಖ್ಯ ರೂವಾರಿಗಳು RR ಗೋಲ್ಡ್ ಪ್ಯಾಲೇಸ್, ಅದರ ಮಾಲೀಕರು, ಅದರ ಸಿಬ್ಬಂದಿಗಳು, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಪೂರ್ಣಾಂತರವಾಗಿತ್ತು ಚೆಂಡು. ಈ ಬಾರಿ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಮುಖಾಂತರವಾಗಿ ಮತ್ತೆ ಬೌಂಡ್ರಿ. ಮನೋಹರನ ಸಮರ್ಥತೆಯ ಹೊಡೆತ. 34 ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 2 balls ರಿಮೈನಿಂಗ್. HTM ನ ಕ್ಯಾಪ್ಟನ್ ಮಂಜುನಾಥ್ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸಿಕೊಳ್ತಾರೆ. ಈ ಬಾರಿ ನೇರ ಗುರಿ.
ರನ್ಔಟ್ ಮುಖಾಂತರವಾಗಿ ಮನೋಹರ ವಾಪಸ್ ಆತೆ. ಮನೋಹರ್ ಬ್ಯಾಕ್ ಟು ಪೆವಿಲಿಯನ್. ಡೈರೆಕ್ಟ್ ಹಿಟ್ ಕೈ ಹಿಡಿತಾ ಇದೆ. ರನ್ಔಟ್ ಮುಖಾಂತರವಾಗಿ ಮತ್ತೆ 4ನೇ ಹುದ್ದರಿ ನೆಲಕ್ಕುರುಳಿತಾ ಇದೆ. ಹೊಸ ಆಟಗಾರ ಮಹೇಶ ಮುಖಾಂತರವಾಗಿ ಪರ್ಫೆಕ್ಟ್ ಕ್ಯಾಪ್ ಶಾಟ್, ಬೌಂಡ್ರಿ. 4 ದಾಖಲಾತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭವನ್ನ ಬಹುಶಃ ಕ್ಷೇತ್ರ ರಕ್ಷಣೆ ಒಳಪಡ್ತಾ ಇದೆ. ನೋ ಬೌಂಡ್ರಿ, ಔಟ್. ಒಂದೋಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಒಂದೋಟ. ಬಾಯ್ ಸಂತು. ಬೌಂಡ್ರಿ ದಾಖಲಾತಿ. ಕೊನೆಯ ಚೆಂಡಿನ ಮುಖಾಂತರವಾಗಿ 4 ಓಟ. ಮುಖಾಂತರವಾಗಿ ತಂಡದ ಮೊತ್ತದಲ್ಲಿ ಕೂಡ ಹೆಚ್ಚುವರಿಕೆ. $38, $39 is the target. 39 ಗುರಿ. ರೈಸಿಂಗ್ ಸ್ಟಾರ್ಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸ್ಗೆ ಬನ್ನಿ. ರೈಸಿಂಗ್ ಸ್ಟಾರ್ಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸ್ಗೆ ಬನ್ನಿ. ರೈಸಿಂಗ್ ಸ್ಟಾರ್ಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸ್ಗೆ ಬನ್ನಿ.
ರೈಸಿಂಗ್ ಸ್ಟಾರ್ಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸ್ಗೆ ಬನ್ನಿ. ಫೈನಲ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ರೈಸಿಂಗ್ ಸ್ಟಾರ್ ನಮ್ಮ ಜೊತೆ ಇದ್ದಾರೆ. ಪ್ಯಾಂಥರ್ಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಕ್ಯಾಪ್ಟನ್ ಎಲ್ಲೇ ಇದ್ರು ಆದಷ್ಟು ಬೇಗ ಟಾಸ್ಗೆ ಬನ್ನಿ. ದಯವಿಟ್ಟು ಆರ್ಗ್ಯುಮೆಂಟ್ಗೆ ಅವಕಾಶವನ್ನ ಮಾಡಿಕೊಡಬೇಡಿ. $38 39 ಗುರಿಯನ್ನ ಬೆನ್ನತ್ಕೊಳ್ಬೇಕಾಗ್ತದೆ. ಬ್ಯೂಟಿ ಅಟ್ಯಾಕರ್ಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸ್ಗೆ ಫೈನಲ್ ಅಂಡ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಅರ್ಕಲ್ಗೂಡು ಪ್ಯಾಂಥರ್ಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಸಚಿನ ಎಸ್ತುಗಾರಿಕೆ ವಿಭಾಗದಲ್ಲಿ ಪ್ರಥಮ ಚೆಂಡು ವೈಡ್ ಎನ್ನುವಂತಹ ಸೂಚನೆ ಅಗಲವಾದ ಎಸ್ತ ಮುಖಾಂತರವಾಗಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಬ್ಯೂಟಿ ಅಟ್ಯಾಕರ್ಸ್. ನೋಬಾಲ್ ಮುಖಾಂತರವಾಗಿ ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶ. ಮುಖಾಂತರವಾಗಿ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಬೌಂಡ್ರಿ. 4 ಓಟ ಯಶಸ್ವಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಪ್ರಥಮ ಚೆಂಡು ಬೌಂಡ್ರಿ ಮುಖಾಂತರವಾಗಿ ಅಂಕಿಅಂಶ ಮಟ್ಟಿ ದಾಖಲಾತಿಯನ್ನು ಪಡೆದುಕೊಳ್ತು. 7-7 ತಂಡದ ಮೊತ್ತ. ಮತ್ತೆ ತಟ್ಟಿಮುಟ್ಟಿ ಓಡುವ ಯತ್ನ ಮುಖಾಂತರವಾಗಿ 1 ಓಟ ಯಶಸ್ವಿ ಸೇರ್ಪಡೆ. ತಂಡದ ಮೊತ್ತ 8 ರತ್ತ ಜಿಗಿತವನ್ನ ಕಂಡುಕೊಳ್ತಾ ಇದೆ. ಟೀಮ್ ಸ್ಕೋರ್ 8. ಇನ್ನು ಕೂಡ 4 ಚೆಂಡು ಬಾಕಿಯಲ್ಲಿದೆ.
ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಮುಖಾಂತರವಾಗಿ ಟಾಪ್ ಎಚ್ ಬೌಂಡ್ರಿ. ನಾಲ್ಕೋಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. RR ಗೋಲ್ಡ್ ಪ್ಯಾಲೇಸ್ ನಾಮ ಫಲಕವನ್ನ ಚುಂಬಿಸಿಕೊಳ್ತಾ ಇದೆ. ಈ ಬಾರಿ ಲೋಕಿ ದಾಂಡಿನ ಮುಖಾಂತರವಾಗಿ ಬೌಂಡ್ರಿ ಚೌಕ. 12 ತಂಡದ ಮೊತ್ತ. ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 2 balls ರಿಮೈನಿಂಗ್ ಇನ್ ದ ಫಸ್ಟ್ ಓವರ್. ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನವನ್ನು ಮಾಡಿದ್ರು. ಕ್ಷೇತ್ರ ರಕ್ಷಣೆ ಒಳಪಡ್ತಾ ಇದೆ ಚೆಂಡು. ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅರ್ಕಲಗೂಡು ಪ್ಯಾಂಥರ್ಸ್ ಒಂದು ಟಾಸ್. ಡಿಸಿಷನ್ ಅನ್ನು ಆದಷ್ಟು ಬೇಗ ತಿಳಿಸಿ. ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನ. ರನ್ ಔಟ್ ಚಾನ್ಸಸ್. ಮುಖಾಂತರವಾಗಿ ಮತ್ತೆ ಒಂದು ಓಟ ಯಶಸ್ವಿ ದಾಖಲಾತಿಯನ್ನು ಕೂಡ ಪಡೆದುಕೊಳ್ತಾ ಇದೆ. ಓವರ್ನ ಮುಕ್ತಾಯ. ಅಂತ್ಯ ಕಂಡ 6 ಚೆಂಡುಗಳ ಮುಂದೆ ತಂಡದ ಮೊತ್ತ 14. ಇನ್ನು 25 ಓಟಗಳ ಅವಶ್ಯಕತೆ. 30 ಚೆಂಡುಗಳ ಮುಂದೆ. 25 runs required in the 30 deliveries, 30 balls. ರಾಜೇಶ್ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಪಡೆದುಕೊಳ್ತಿದ್ದಾರೆ. ರಾಜೇಶ್ ಬ್ಯಾಕ್ ಟು ಅಟ್ಯಾಕ್. ದ್ವಿತೀಯ ಓವರ್ನ ಎಸೆತಗಾರಿಕೆ. ಡಾಟೆಡ್ ಡೆಲಿವರಿ. ಓಟಗಳಿಗೆ ಅವಕಾಶ ಇಲ್ಲ. ಚೆಂಡು ದಾಂಡಿನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚುಕ್ಕೆ ಎಸೆತ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ರಾಜೇಶ್ ಮುಂದುವರಿಕೆ. ಈ ಬಾರಿ ಮತ್ತೆ ಚೆಂಡನ್ನು ಡಾಯಿಸಿಕೊಂಡ್ರು. ಸಮರ್ಥತೆಯ ಹೊಡೆತ. ಗ್ಯಾಪ್ ಅನ್ನು ಬಳಸಿಕೊಳ್ಳುವುದರಲ್ಲಿ ಕೊಂಚ ಎಡವಿಕೆಯನ್ನ ಮಾಡಿಕೊಂಡ್ರು. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡೆದುಕೊಳ್ತಾರೆ. ಮತ್ತೆ ತಟ್ಟಿ ಮುಟ್ಟಿ ಓಡುವಂತ ಬೌಲರ್ಸ್ ಬ್ಯಾಕ್ ಡ್ರೈವ್ ಪ್ರಯತ್ನ. ಒಂದೋಟದ ಯಶಸ್ವಿ ಪೂರೈಕೆ. ಈ ಮುಖಾಂತರವಾಗಿ ತಂಡದ ಮೊತ್ತದಲ್ಲಿ ಕೂಡ ಹೆಚ್ಚುವರಿ 15, 15 ಫಾರ್ ನೋ ಲಾಸ್. 15ರೊಂದಿಗೆ ಮುನ್ನುಗ್ತಾ ಇದೆ. ಬಹುಶಃ ಬ್ಯೂಟಿ ಅಟ್ಯಾಕರ್ಸ್ಗೆ ಬಹಳಷ್ಟು ಮಹತ್ವದ ಪಂದ್ಯಾಟ ಇದು. ಈ ಪಂದ್ಯಾಟವನ್ನ ಜಯಿಸಿಕೊಂಡ್ರೆ ಮುಂದಿನ ಹಂತದ ತೇರ್ಗಡೆಯನ್ನ ಕಂಡುಕೊಳ್ತದೆ ಬ್ಯೂಟಿ ಅಟ್ಯಾಕರ್ಸ್. ಒಂದು ವೇಳೆ ಕೈ ಬಿಟ್ಟುಕೊಂಡ್ರೆ, ಕೈ ಚೆಲ್ಲಿಕೊಂಡ್ರೆ 4 ದಿನದ ಸತತ ಪರಿಶ್ರಮಗಳು ನೀರು ಪಾಲಾಗ್ತದೆ. ಮತ್ತೆ ಲೆಗ್ ಬಾಯ್ ಸೂಚನೆ ರವಾನೆ ಆಗ್ತದೆ. ಓಟಗಳಿಗೆ ಅವಕಾಶ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿ. ಗಾಳಿಯಲ್ಲಿ ಚೆಂಡು. ಕ್ಯಾಚ್ಗೆ ಬಹಳಷ್ಟು ಅವಕಾಶಗಳಿತ್ತು. ಪ್ರೆಸೆನ್ಸ್ ಆಫ್ ಮೈಂಡ್ ಬಹುಶಃ ಬಹಳಷ್ಟು ಮುಖ್ಯ ಆಗ್ತದೆ, ಬಹಳಷ್ಟು ಅಗತ್ಯ ಆಗ್ತದೆ ಅಂಕಣದ ಒಳಭಾಗದಲ್ಲಿ. ಅದೇ ರೀತಿಯಲ್ಲಿ ಕೂಡ ಆರಂಭಿಕನ ಹುದ್ದರಿಯನ್ನ ಪಡೆದುಕೊಳ್ಳುವ ಎಲ್ಲ ಅವಕಾಶಗಳಿತ್ತು. ಕೈ ಚೆಲ್ಲಿಕೊಳ್ತಾ ಇದೆ ವಜ್ರಮುನಿ. ಮತ್ತೆ ಟಾಪ್ ಎಡ್ಜ್ ಮುಖಾಂತರವಾಗಿ ಓಟವನ್ನ ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು. ಅವಕಾಶಗಳು ಲಭಿಸ್ತಾ ಇಲ್ಲ. ಮತ್ತೆ ಚುಕ್ಕೆ ಎಸ್ತ. ಯಶಸ್ವಿ ಸಮರ್ಥತೆ ಎಸ್ತಗಾರಿಕೆ. ರಾಜೇಶ್ ಕೇವಲ 2 ಓಟವನ್ನ ಬಿಟ್ಟುಕೊಟ್ರು. ಮುಖಾಂತರವಾಗಿ ತಂಡದ ಮೊತ್ತ 16ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 24 ಚೆಂಡುಗಳ ಮುಂದೆ 23 ಓಟಗಳ ಅವಶ್ಯಕತೆ. 23 ರಿಕ್ವೈರ್ಡ್ ಇನ್ ದ ಲಾಸ್ಟ್ 24 balls.
ಕ್ರೇಜಿ ಪುನೀತ್ ಇನ್ ಟು ದ ಅಟ್ಯಾಕ್, ಎಸೆತಗಾರಿಕೆಗೆ ದಾಳಿಗೆ ಮುನ್ನುಗ್ತಾ ಇದ್ದಾನೆ. ಪುನೀತ ಮೂರನೇ ಓವರ್ ಎಸೆತಗಾರಿಕೆಯಲ್ಲಿ 2 ಓವರ್ನ ಅಂತ್ಯಕ್ಕೆ ತಂಡದ ಮೊತ್ತ 16 ರನ್ ಸ್ಥಗಿತತೆಯನ್ನು ಕಂಡುಕೊಂಡಿತ್ತು. ಅದೆಷ್ಟು ಓಟಗಳನ್ನ ಬಿಟ್ಟುಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೂರ್ಣಾಂತರವಾಗಿತ್ತು, ಈ ಮುಖಾಂತರವಾಗಿ ಬೌಂಡ್ರಿ ಔಟ್. ಲೋಕೇಶ್ ಬ್ಯಾಕ್ ಟು ಪೆವಿಲಿಯನ್. ಪಂದ್ಯಾಟದ ವೀಕ್ಷಣೆಯತ್ತ ರಘು ಹೊಸ ದಾಂಡಿನ ಸೇರ್ಪಡೆ ಅಂಕಣದ ಒಳಭಾಗದಲ್ಲಿ ಪುನೀತ್ ದಾಳಿಯಲ್ಲಿ ವೈಡ್ ಎನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ. ಅಗಲವಾದ ಎಸ್ತ ಒಂದೋಟ ಉಚಿತವಾಗಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಅತಿಕ್ರಮಗಳ ಪಟ್ಟಿಯಲ್ಲಿ ಒಂದೋಟ ಸೇರ್ಪಡೆ. ಬಾರಿ ಮತ್ತೆ ಬ್ಲಾಕ್ ನಲ್ಲಿ ಚೆಂಡು, ಓಟಗಳಿಗೆ ಅವಕಾಶ ಇಲ್ಲ. ಮತ್ತೆ ಚುಕ್ಕಿ ಎಸೆದ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಮತ್ತೆ ಗುಡ್ ಬಾಲ್, ಡಾಟೆಡ್ ಡೆಲಿವರಿಗಳು ನಿರ್ಣಾಯಕ ಹಂತದಲ್ಲಿ. ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಹಿಟ್ ವಿಕೆಟ್ ಮುಖಾಂತರವಾಗಿ ಲೋಕಿ ವಾಪಸ್ ಆತೆ, ರಘು ವಾಪಸ್ ಆತೆ. 17ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 17. ಲವ್ಲಿ ರಾಖಿ ಅವರ ಕಡೆಯಿಂದ ಈ ಓವರ್ ನಲ್ಲಿ ವಿಕೆಟ್ ಅನ್ನು ಪಡೆದುಕೊಂಡ್ರೆ ಕ್ರೇಜಿ ಅವರಿಗೆ 500ರ ಕೊಡುಗೆ ಇದೆ. ವೈಡ್ ಎನ್ನುವಂತಹ ಸೂಚನೆ. ಅಗಲವಾದ ಎಸ್ತ ಅತಿಕ್ರಮ ಓಟಗಳು ಬಹುಶಃ ನಿರ್ಣಾಯಕ ಹಂತದಲ್ಲಿ, ಈ ರೀತಿ ಅತಿಕ್ರಮ ಓಟಗಳು ಕೊನೆಯ ಹಂತದಲ್ಲಿ ಮುಳುವಾಗ್ತದೆ. ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಕೈ ಸೇರಿಕೊಳ್ತಾ ಇದೆ. ಮನೋಹರ ಸುಲಭ ಕ್ಯಾಚ್ ಅನ್ನ ಪಡೆದುಕೊಂಡ್ರು. ಮತ್ತೆ ಸಂಪತ್ ನಾಯಕನ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಸಂಪತ್ ಬ್ಯಾಕ್ ಟು ಪೆವಿಲಿಯನ್. ಈ ಬಾರಿ ಪರ್ಫೆಕ್ಟ್ ಕ್ಯಾಪ್ ಶಾಟ್ ಹೊಡೆಯೋ ಪ್ರಯತ್ನ, ಬೌಂಡ್ರಿ. ಗುರು ಆಶ್ಚರ್ಯಾಗ್ತಿದ್ದಾನೆ ತಂಡಕ್ಕೆ. ಬ್ಯಾಕ್ ಟು ಬ್ಯಾಕ್ ಉದ್ದರಿಗಳನ್ನು ಅರ್ಪಿಸಿದ್ರು ಕೂಡ ಸಮರ್ಥತೆಯ ಬೌಂಡ್ರಿಗಳನ್ನು ದಾಖಲಿಸುವ ಸಮರ್ಥ ಹೊಡೆತವನ್ನು ಕಂಡುಕೊಳ್ತಾ ಇದ್ದಾವೆ. ಗುರು ದಾಂಡಿನ ಮುಖಾಂತರವಾಗಿ ಚಿಮ್ತಾ ಇದೆ ಎಂ ಸ್ಪೋರ್ಟ್ಸ್ ಬೌಂಡ್ರಿ.
ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನವನ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಪುನೀತ್ ಸಮರ್ಥ ಎಸ್ತುಗಾರಿಕೆ ಮುಂದುವರಿಕೆ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಮೂರನೇ ಓವರ್ ಅಂತ್ಯ ಕಂಡ 18 ಚೆಂಡುಗಳ ಮುಂದೆ ತಂಡದ ಮೊತ್ತ 22. ಇನ್ನು ಕೂಡ 17 ಓಟಗಳ ಅವಶ್ಯಕತೆ. 18 ಚೆಂಡು, 17 ಓಟಗಳ ಅವಶ್ಯಕತೆ. 18 balls, 17 required. ಎರಡು ಓವರ್ನ ಸಮರ್ಥ ಎಸ್ತುಗಾರ ರಾಜೇಶ್ ಮತ್ತೆ ದಾಳಿಗಿಳಿತಾ ಇದ್ದಾನೆ. ಎರಡನೇ ಓವರ್ನಲ್ಲಿ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟಿದ್ರು. ಇದೀಗ ಎಷ್ಟರ ಮಟ್ಟಿಗೆ ಕಡಿವಾಣವನ್ನು ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ಈ ಬಾರಿ ರನ್ಔಟ್ ನ ಚಾನ್ಸಸ್ ಕೈ ಚೆಲ್ಲಿಕೊಳ್ತಾ ಇದೆ ವಜ್ರಮುನಿ. ಒಂದು ಓಟದ ಯಶಸ್ವಿ ಪೂರೈಕೆ. ಗುರು ಬ್ಯಾಕ್ ಟು ದ ಸ್ಟ್ರೈಕರ್ ಎಂಡ್. ಬಿರುಸಿನ ಹೊಡೆತಗಳನ್ನು ಹೊಡೆಯಬಲ್ಲಂತ ಗುರು ಇದೀಗ ಸ್ಟ್ರೈಕರ್ ಎಂಡ್ ನಲ್ಲಿ. ಗುರು ಅಂಕಣದ ಒಳಭಾಗದಲ್ಲಿ ಇರುವ ತನಕವೂ ಕೂಡ ವಜ್ರಮುನಿ ಬಾಯ್ಸ್ಗೆ ಒಂದು ರೀತಿಯಲ್ಲಿ ಭಯ ತಪ್ಪಿದ್ದಲ್ಲ. ಮುಟ್ಟಿ ಓಡುವ ರನ್ಔಟ್ ನ ಚಾನ್ಸಸ್. ಈ ಬಾರಿ ಮಿಸ್ ಫೀಲ್ಡ್. ಓವರ್ ಥ್ರೋ ಬೌಂಡ್ರಿ. 1+4 5 ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಬ್ಯಾಕಪ್ ಕೈ ಕೊಡ್ತಾ ಇದೆ. ಮತ್ತೆ ಪುಲ್ ಮಾಡುವಂತ ಯತ್ನ. ಗ್ಯಾಪ್ ಶಾಟ್. ಚೆಂಡನ್ನ ಬಿಟ್ಕೊಂಡ್ರು. ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ. ಕಿರಣ್ ದಾಂಡಿನ ಮುಖಾಂತರವಾಗಿ ಬೌಂಡ್ರಿ. ಮುಖಾಂತರವಾಗಿ ಜಯದ ಸನಿಹ ಸಲುಪ್ತಾ ಇದೆ. ಬ್ಯೂಟಿ ಬಾಯ್ಸ್ 32 5 ಓಟಗಳ ಅವಶ್ಯಕತೆ. ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನ. ಈ ಬಾರಿ ರನ್ಔಟ್ ಚಾನ್ಸಸ್. ಮತ್ತೆ ನೇರ ಗುರಿ ಕೈ ಕೊಡ್ತಾ ಇದೆ. ಬಹಳಷ್ಟು ಅವಕಾಶಗಳಿತ್ತು. ಆರು ಓಟಗಳ ಅವಶ್ಯಕತೆ. 6 runs required. ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನ. ಒಂದು ಓಟದ ಯಶಸ್ವಿ ಪೂರೈಕೆಯನ್ನು ಕಂಡುಕೊಳ್ತಾ ಇದಾವೆ. ಈ ಮುಖಾಂತರವಾಗಿ ಓವರ್ ಅಂತ್ಯಗೊಳ್ತಾ ಇದೆ. ಅಂತ್ಯ ಕಂಡ 24 ಚೆಂಡುಗಳ ಮುಂದೆ ತಂಡದ ಮೊತ್ತ 34. 34. ಇನ್ನು ಕೂಡ 5 ಓಟಗಳ ಅವಶ್ಯಕತೆ. ಬ್ಯೂಟಿ ಬಾಯ್ಸ್ ಮುಂದಿನ ಹಂತಕ್ಕೆ ತಲುಪಿಕೊಳ್ಳೋದಕ್ಕೆ. ಹನ್ನೆರಡು ಚೆಂಡು 5 ಓಟಗಳ ಅವಶ್ಯಕತೆ. 12 balls 5 required. ಕ್ರೇಜಿ ಪುನೀತ್ ಇನ್ ಟು ದ ಅಟ್ಯಾಕ್. ದಾಳಿಗೆ ಇದೀಗ ಕ್ರೇಜಿ ಪುನೀತ್ ಅವರನ್ನ ಪರಿಚಯಿಸುವ ಪ್ರಯತ್ನ. ನಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಮುಖಾಂತರವಾಗಿ 1 ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ ಉಚಿತವಾಗಿ ಅಂಕಿಅಂಶ ಪಟ್ಟಿಯಲ್ಲಿ. ಬಹಳಷ್ಟು ಪೂರ್ಣಾಂತರವಾಗಿತ್ತು. ಮುಖಾಂತರವಾಗಿ ಬೌಂಡ್ರಿಯನ್ನು ಡಾಯಿಸಿಕೊಂಡ್ರು ಸುನೀಲ.
ಸೀಮಾ ರೇಖೆಯ ಅಂಚಿನಲ್ಲಿ ಚೆಂಡನ್ನು ಅಟಾಯಿಸಿಕೊಂಡ್ರು. ನೋ ಬಾಲ್. ಈ ಬಾರಿ ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಇನ್ನು ಕೂಡ 5 ಚೆಂಡುಗಳು ಬಾಕಿಯಲ್ಲಿ ಉಳಿತ. ಮತ್ತೆ ಡಾಟ್ ಡೆಲಿವರಿಗಳು. ಪುನೀತ್ ಎಸ್ತುಗಾರಿಕೆ ವಿಭಾಗದಲ್ಲಿ ಬಹುಶಃ ಪ್ರಥಮ 2 ಚೆಂಡುಗಳು ನೋಬಾಲ್ ದಾಖಲಾತಿಯನ್ನು ಪಡೆದುಕೊಳ್ಳದೆ ಇದ್ರೆ ಬಹುಶಃ ಇನ್ನೂ ಕೂಡ ಅವಕಾಶಗಳಿತ್ತು. ಅವಕಾಶವನ್ನ ಕೈ ಚೆಲ್ಲಿಕೊಳ್ತಿದ್ದಾರೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ಒಂದೋಟ ಮತ್ತೆ ಯಶಸ್ವಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಕ್ವಿಕ್ ಸಿಂಗಲ್ ಅನ್ನ ಪೂರೈಸಿಕೊಂಡ್ರು. ರಿಸ್ಕಿ ಸಿಂಗಲ್ ಅನ್ನ ಪೂರೈಸಿಕೊಂಡ್ರು. ಪಂದ್ಯಾಟ ಸಮಬಲ. ಒಂದೋಟದ ಅವಶ್ಯಕತೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಳ್ಳೋದಕ್ಕೆ. 1 ರನ್ ರಿಕ್ವೈರ್ಡ್. ವೈಡಿ ಮುಖಾಂತರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಳ್ತಾ ಇದ್ದ ಬ್ಯೂಟಿ ಬಾಯ್ಸ್. ಕಂಗ್ರಾಚುಲೇಷನ್ಸ್ ಬ್ಯೂಟಿ ಬಾಯ್ಸ್. ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದಾನೆ. ತಂಡಕ್ಕೆ ಒಂದೆಡೆಯಲ್ಲಿ ಹುದ್ದರಿಗಳನ್ನ ಕಳೆದುಕೊಂಡು ನೆಲಕ್ಕುರುಳುವ ಸಂದರ್ಭದಲ್ಲಿ ಆಸರೆಯಾದಂತಹ ಗುರು ಪಂದ್ಯ ಶ್ರೇಷ್ಠ, ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದಾನೆ. ಆಗಮಿಸಿಕೊಳ್ಳಿ, ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಬೇಕು. ಇದನ್ನ HTM ನ ಕ್ಯಾಪ್ಟನ್ ಆಗಿರುವಂತಹ ಮಂಜುನಾಥ್ ಅವರು ಕೂಡ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಬೇಕು. ಹಾಗೆ ಗ್ಯಾಸ್ ರಂಜಿತ್ ಅಲಿಯಾ ಸ್ಟೇಟಸ್ ರಂಜಿತ್ ಅವರು ಮಂಜುನಾಥ್ ಅವರನ್ನ ಕೂಡಿಕೊಳ್ಬೇಕು. ಅವರ ಜೊತೆ ನವೀನ್ ಅವರು ಕೂಡ ಕೂಡಿಕೊಳ್ಬೇಕು. ಶಿಂಗಾರಿ ನವೀನ್ ಅವರು ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಮೂವರು ಸೇರಿ ಗುರು ಅವರಿಗೆ ಹಸ್ತಾಂತರಿಸಬೇಕು. ಹಾಗೆ ಹಾಸನ ಕಾಂಗ್ರೆಸ್ನ ಯುವ ಮುಖಂಡರಾಗಿರುವ ಅಕ್ಷಯ್ ಅವರು ಕೂಡ ಅವರನ್ನ ಕೂಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಮುಂದಿನ ಹಂತದ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕೆ ಮತ್ತೆ ಗಿರಿ ಕೆ